ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿಮ್ಮ ಹೆಂಡತಿ ಬದುಕಿದ್ದಾರೆ ಅಂತ ನಿಮಗೆ ಗೊತ್ತಲ್ಲ, ತಾಕತ್ತಿದ್ರೆ ಹುಡುಕೊಡಿ ಅಂತಾನೆ. ಈ ಜಯಂತನಿಗೆ ಸವಾಲಾಗ್ತಾ ಇದ್ದಾನಲ್ಲ ಶಾಂತಮ್ಮ. ಮದುವೆಗೆ ಮುಂಚೆನೂ ಈ ವಿಶ್ವ ಜಾಮೀನಿಗೆ ತುಂಬ ಕಷ್ಟಪಡ್ತಿದ್ದ ಶಾಂತಮ್ಮ. ಆದರೆ ನನಗೆ ಆ ವಿಷಯ ಗೊತ್ತಿರಲಿಲ್ಲ. ಈಗ ಮದುವೆ ಆದಮೇಲೂ ಕಷ್ಟ ಕೊಡ್ತಾ ಇದ್ದಾನೆ. ಸುಮ್ಮನೆ ಬಿಡೋಕ್ಕಾಗಲ್ಲ ಅಲ್ವಾ ಅಲ್ವಾ ಚಿನ್ನು ಮರಿ? ಮತ್ತೆ ಮುಂದೆ ಏನು ಮಾಡಬೇಕು ಅಂತ ಮಾಡಿದ್ಯಾ? ಚಿನ್ನು ಮರಿ ಎಲ್ಲಿದ್ದಾರೆ ಅಂತ ಕಂಡು ಹಿಡಿತೀನಿ ಶಾಂತಮ್ಮ. ಜಾನ್ವಿಯವರು ಪಾತಾಳದಲ್ಲಿದ್ದರು ಸರಿ, ಬರೀ ಕೈಯಿಂದಾನೆ ಅವರನ್ನು ಹುಡುಕೊಂಡು ಬರಬೇಕು. ಹುಡುಕೊಂಡು ಬಂದು ವಿಶ್ವನ ಮುಂದೆ ನಿಲ್ಲಿಸಿ, ಈ ಜಯಂತನ ಸೋಲ್ಸೋ ಗಂಡಸು ಇನ್ನು ಹುಟ್ಟಿಲ್ಲ ಕಣೋ ಅಂತ ಹೇಳಬೇಕು. ಆಮೇಲೆ ಅವರ ಮುಂದೆನೆ ಅವನಿಗೊಂದು ಅಂತ್ಯ ಹಾಡಬೇಕು. ಅತ್ತೆ, ನೀವು ಈ ರೇಂಜ್ಗೆಲ್ಲ ಡ್ರಾಮಾ ಮಾಡಿ ಆ ಭಾವನಾ ಬಗ್ಗೆ ಸಿದ್ದುಗೆ ಎಲ್ಲ ಹೇಳಿದ್ರಿ. ಆದರೆ ಯಾಕೋ ಇದೆಲ್ಲ ವರ್ಕೌಟ್ ಆಗಿಲ್ಲ ಅಂತ ಅನಿಸ್ತಾ ಇದೆ. ಆ ಭಾವನಾ ಮೇಲೆ ಇದೆಲ್ಲ ಯಾವುದು ಪರಿಣಾಮನೇ ಬೀರ್ದಂಗಿಲ್ಲ. ನನ್ನ ಮಗನ್ನ ಅವಳ ಕಡೆ ಎಳ್ಕೊಂಡಿದ್ದಾಳಲ್ಲ, ಅದಕ್ಕೆ. ಇರ್ಲಿ ಮೊದಲನೇ ಸಲ ಅಲ್ವಾ, ಅವಳು ಏನೋ ನೈವಾಗಿ ಹೇಳಿರ್ತಾಳೆ, ಅದನ್ನ ಅವ್ನು ನಂಬಿರ್ತಾನೆ. ಪುನಃ ನಾವು ಇದನ್ನೇ ಮಾಡಿದ್ರೆ ಅವನ್ ತಲೆ ಕೆಟ್ಟು ಅವಳು ಕುತ್ತಿಗೆ ಹಿಡಿದು ಹೊರಗಾಗ್ತಾನೆ. ಅತ್ತೆ ಅತ್ತೆ ಏನು ಅಂತ ಕೇಳು ನೀಲು. ಅತ್ತೆ, ನೀವು ವಯಸ್ಸಲ್ಲಿ ದೊಡ್ಡವರು, ಅನುಭವ ಜಾಸ್ತಿ ಇರುತ್ತೆ. ಆಡಿದ ಮಾತೆಗೆ ನಡ್ಕೋತೀರಾ ಅಂತ ಅನ್ಕೊಂಡಿದ್ದೆ, ಆದ್ರೆ ಶಕುನಿ ಬುದ್ಧಿ ತೋರಿಸ್ಬಿಟ್ರಲ್ಲ. ಏಯ್, ಏನೇ ಮಾತಾಡ್ತಿದ್ಯಾ? ನಾಲಿಗೆ ಬಿಗಿ ಹಿಡಿದು ಮಾತಾಡು, ಇಲ್ಲ ಅಂದ್ರೆ 4 ಬಿಗಿ ಬೇಕಾಗುತ್ತೆ. ಏನ್ ಮಾಡ್ಲಿ ಅತ್ತೆ, ನೀವ್ ಮಾಡಿರೋ ಕೆಲ್ಸನೇ ಅಂಥದ್ದು. ನಮ್ಮ ಮಧ್ಯೆ ನಡೆಯೋದನ್ನ ನನ್ನ ಗಂಡನಿಗೆ ಹೇಳ್ದೆ ಅವ್ರ ತಲೆ ಕೆಡ್ಸೋದು ಬೇಡ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವು ಎಲ್ಲ ವಿಷಯನೂ ಅವ್ರಿಗೆ ಹೇಳ್ಬಿಟ್ಟು ಅವ್ರ ಮನ್ಸು ಕೆಡಿಸ್ಬಿಟ್ರಲ್ಲ. ಯಾಕೆ ಹಾಗೆ ಮಾಡಿದ್ರಿ? ಏನ್ ನಿಮ್ಮ ಉದ್ದೇಶ? ನೀವೇನಾದ್ರೂ ಹೀಗೆ ಮಾಡಿದ್ರೆ ಮುಂದಿನ ಸಲ ನಾವು ಮಾತಾಡ್ದಾಗೆಲ್ಲ ನಾನು ರೆಕಾರ್ಡ್ ಮಾಡಿಕೊಂಡು ಸಿದ್ದು ಅವ್ರಿಗೆ ತೋರಿಸ್ಬೇಕಾಗುತ್ತೆ. ಆಗ ಹೇಗಿರುತ್ತೆ ಯೋಚನೆ ಮಾಡಿ.